ಗ್ರಾಮದಲ್ಲಿ ಪಿಎಂ ಶ್ರೀ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆ ನಿರ್ಮಾಣಗೊಂಡಿದೆ. ಶಾಲೆ ನಿರ್ಮಾಣಗೊಂಡು 100 ವರ್ಷ ಕಳೆದರೂ ಸಹ ಮೂಲ ದಾಖಲೆಗಳು ಶಾಲೆಯ ಹೆಸರಿನಲ್ಲಿ ಇಲ್ಲದಿರುವುದು ವಿಪರ್ಯಾಸ. ನೇ ಸಾಲಿನಲ್ಲಿ ವಿವೇಕ ಶಾಲೆ ಅನುದಾನದಲ್ಲಿ ಈ ಶಾಲೆಯನ್ನ ಉನ್ನತೀಕರಿಸಲಾಗಿತ್ತು. ರಲ್ಲಿ ಆರಂಭಗೊಂಡ ಶಾಲೆ ಭದ್ರಾವತಿ ತಾಲೂಕಿನಲ್ಲಿ ಇರುವ ಏಕೈಕ ಪಿಎಂ ಶ್ರೀ ಶಾಲೆ ಇದಾಗಿದೆ. ಸ್ವಂತ ಜಾಗವಿಲ್ಲದೆ ಪರದಾಟ. ಈ ಶಾಲೆ ತಾಲೂಕಿನಲ್ಲಿ ಅತ್ಯಂತ ಒಂದು ಶೈಕ್ಷಣಿಕವಾಗಿ ಹಾಗೂ ಜನ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಅಂತೇಳಿ ನಮ್ಮ ಶಾಲೆಯನ್ನು ಪಿಎಂ ಶ್ರೀ ಶಾಲೆಯನ್ನಾಗಿ ಸರ್ಕಾರ ಘೋಷಣೆ ಮಾಡಿದೆ. ಯಾವುದೇ ಇಲಾಖೆ ಅಧೀನಕ್ಕೂ ಒಳಪಟ್ಟಿಲ್ಲ. ಒಂದು ಪಾಣಿ ಒಳ ಮಾತ್ರ ಕೆರೆ ಅಂತ ಬರ್ತಾ ಇದೆ. ಈ ವಿಚಾರವಾಗಿ ಮೈದೋಳು ಗ್ರಾಮಸ್ಥರು ಎಸ್ಟಿಎಂಸರು ಎಲ್ಲರೂ ಸಹ ಸುಮಾರು ಒಂದು 15-20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದರೂ ಸಹ ದುರ್ದೈವ ನಮ್ಮ ಶಾಲೆ ಹೆಸರಿಗೆ ಖಾತೆ ಆಗ್ತಾ ಇಲ್ಲ. ಗ್ರಾಮಸ್ಥರಿಂದ ಅಧಿಕಾರಿಗಳಿಗೆ ಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಕೆ. ಈ ನಿಟ್ಟಿನಲ್ಲಿ ನಮ್ಮ ಈಗಿನ ಶಾಸಕರಾದಂಥ ಶಾರದಾ ಪೂರ್ಣಿಕರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಕೊಂಡು ಅವ್ರ ಹಿಂದೆ ನಾವು ಹೋಗಿ ಅವರಿಗೆ ಒಂದು ಬೆಂಬಲ ಕೊಡ್ತಾ ಅವರು ನಮಗೆ ಸಾಕಷ್ಟು ಸಮಯವನ್ನು ಕೊಟ್ಟು ಎಲ್ಲ ಸುಮಾರು ಸಾರಿ ಕಳೆದ ಸಾರಿ ಶಾಸಕರಾಗಿದ್ದಾಗಲೂ ಸಹ ನಮ್ಮನ್ನು ಬೆಂಗಳೂರಿಗೆಲ್ಲ ಕರ್ಕೊಂಡೋಗಿ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನ ಪರಿಚಯ ಮಾಡಿಸಿ, ಆದರೂ ಈ ಫೈಲು ಎಲ್ಲಿತ್ತು ಅಲ್ಲೇ ಇದಾಯಿತು, ಮುಂದುವರಿಲಿಲ್ಲ. ಕ್ಯಾಬಿನೆಟ್ಟಿಗೆ ಹೋದರೂ ಸಹ ಅಧಿಕಾರಿಗಳು ಚಿತಾವಣೆಯಿಂದಾಗಿ ಅದು ಮತ್ತೆ ಫೈಲ್ ವಾಪಸ್ ಬಂತು. ಈ ನಿಟ್ಟಿನಲ್ಲಿ ಅವರು ಮತ್ತೆ ಪುನಃ ಹೋರಾಟ ಪ್ರಾರಂಭ ಮಾಡಿದರೆ ಆ ಹೋರಾಟಕ್ಕೆ ಜಯ ಸಿಗಬೇಕು ಅಂದರೆ ಈ ಅಹವಾಲನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಶಿಕ್ಷಣ ಮಂತ್ರಿಗಳು, ಕಂದಾಯ ಇಲಾಖೆ ಮಂತ್ರಿಗಳು ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ನಮ್ಮ ಶಾಲೆ ಹೆಸರಿಗೆ ಖಾತೆ ಮಾಡಿಕೊಡ್ಬೇಕು. ಅಧಿಕಾರಿಗಳಿಂದ ಜನಪ್ರತಿನಿಧಿಗಳಿಂದ ನಿರ್ಲಕ್ಷ್ಯ. ಗ್ರಾಮಸ್ಥರು, ಸಂಘ ಸಂಸ್ಥೆಗಳು, ಸುತ್ತಮುತ್ತಲಿನ ಹಳ್ಳಿಯವರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ದಯವಿಟ್ಟು ನಾವು ಎಲ್ಲ ಹೋರಾಟ ಮಾಡ್ತಿದ್ದೀವಿ. ಊರು ಯಜಮಾನರು, ನಮ್ಮ STMC ಅವರಷ್ಟು ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಕೆಲಸ ಮಾಡಿಕೊಡಿ ಅಂತೇಳಿ ನಾವು ಇಷ್ಟು ವರ್ಷ ಓಡಾಡ್ತಾ ಬಂದ್ವಿ. ಶಾಲೆ ಹೆಸರು ಇನ್ನೂ ಆಗ್ತಿಲ್ಲಲ್ಲ, ಅದು ಕೆರೆ ಅಂತಲೇ ತೋರಿಸಿದರೆ ಬೇರೆ ಎಲ್ಲಿಲ್ಲ ಕೆರೆ ಅಂತೇಳಿ. ಅದೊಂದು ಪಾಣಿಲಿ ಮಾತ್ರ ಕೆರೆ ಅಂತಿದೆ, ಇನ್ನು ಇದರಲ್ಲಿ ಯಾವುದು ಕೆರೆ ಅಂತಲೇ ಇಲ್ಲ. ಹಾಗಾಗಿ ಇದೊಂದು ಸ್ವಲ್ಪ ನಮ್ಮ 100 ವರ್ಷ ಆಗ್ತಾ ಬರ್ತಿದೆ. ಸ್ವಲ್ಪ ದಯವಿಟ್ಟು ನಮ್ಮ ಅಧಿಕಾರಿಗಳು ಇರೋರು ಯಾರ್ಯಾರು ಇದ್ದಾರೋ ಅವರು ಸ್ವಲ್ಪ 5 ವರ್ಷ ನಮ್ಮ ಶಾಲೆ ಹೆಸರು ಮಾಡಿಕೊಟ್ರೆ ಅಷ್ಟೇ ಮೇಡಮ್. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ.